Yes, dear children, we will move in the previous class we studied about the different methods of calculating interest on partners drawings. Here we have three methods. They are direct method or specific period method. The second one is product method. The third one is average period method or shortcut method. ಇದು ಮೂರು ನಮಗೆ ಡೈರೆಕ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಿನ ಕ್ಯಾಲ್ಕುಲೇಷನ್ಸ್ ಟೈಪ್ಸ್ ಆಫ್ ಕ್ಯಾಲ್ಕುಲೇಷನ್ಸ್. ಸೊ ವಿ ವಿಲ್ ಮೂವ್ ದ ಫಸ್ಟ್ ಮೆಥಡ್ ಆಫ್ ಡೈರೆಕ್ಟ್ ಮೆಥಡ್ ಆರ್ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್. ಸೊ ಇಲ್ಲಿ ನಿಮಗೆ ಈ ಮೀನಿಂಗ್ ಎಲ್ಲ ಏನಕ್ಕೂ ಬರೋಲ್ಲ. ನೆಕ್ಸ್ಟಲ್ಲಿ ಒಂದು ಸತಿ ಗ್ಲ್ಯಾನ್ಸ್ ಮಾಡೋಣ. ಅಂಡರ್ ದ ಡೈರೆಕ್ಟ್ ಮೆಥಡ್ ಆರ್ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್, interest is calculated on each item of drawings. ನೋಡಿ, interest is calculated on each item of drawings. ಪ್ರತಿ ಸಲ ನಾವು ಏನು ಡ್ರಾ ಮಾಡಿರ್ತೀವಿ ಅದರಲ್ಲಿ ಬರುತ್ತೆ. Separately at the specified rate of interest on the amount of that drawings from the date of that drawing to the end of the accounting period. ಯಾವಾಗಲೂ ಒಂದು ತಿಳ್ಕೊಳ್ಳಿ, ನಾವು ಅಕೌಂಟಿಂಗ್ ಪೀರಿಯಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ಅಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಪೀರಿಯಡ್. ವರ್ಷದ ಕೊನೆಯಲ್ಲೇ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲಿ ಈ ಡೈರೆಕ್ಟ್ ಮೆಥಡ್ ಆರ್ ಸ್ಪೆಸಿಫಿಕ್ ಪೀರಿಯಡ್ ಮೆಥಡಲ್ಲಿ ಫಾರ್ಮುಲಾ ಇದೆ. ಈ ಫಾರ್ಮುಲಾನ ನೀವು ಮಾಡಬೇಕು. ಮತ್ತು ಇದು 6 ಮಾರ್ಕ್ಸಿಗೆ ಕೊಡಲ್ಲ ಮಕ್ಕಳೇ, ಯಾಕಂದರೆ ಇದು ಡೈರೆಕ್ಟ್ ಆಗಿದೆ ಮತ್ತು 6 ಮಾರ್ಕ್ಸಿಗೆ ಕೊಡೋ ಹಾಗೆ ಇದು ಇಲ್ಲ, ಸ್ಟೆಪ್ಸ್ಗಳಿಲ್ಲ. ಡೈರೆಕ್ಟಾಗಿ ಹಾಕ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾಗಿ ಈ ಮೆಥಡ್ ಏನು 6 ಮಾರ್ಕ್ಸಿಗೆ ಕೊಡಲ್ಲ. ಬಟ್ ವಿ ಗ್ಲಾನ್ಸ್ ಒನ್ಸ್ ಅಷ್ಟೇ. ನೋಡಿ, ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಮೆಥಡಿನ ಫಾರ್ಮುಲಾ ಏನಿದೆ, ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಡಿವೈಡೆಡ್ ಬೈ 12 ಮಂತ್ಸ್. ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅನ್ನೋದು ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಪ್ರಾಬ್ಲಮ್ ನಂಬರ್ 1 ಏನಿದೆ, ಕುಮಾರ್, ಅ ಪಾರ್ಟ್ನರ್ ಆಫ್ ಅ ಫರ್ಮ್, ಹ್ಯಾಸ್ ವಿತ್ಡ್ರಾನ್ ₹6,000 ಆನ್ 1st June 2012. ಕುಮಾರ್ ಅನ್ನೋನು ಡ್ರಾ ಮಾಡಿದ್ದಾನೆ. ಎಷ್ಟು ಮಾಡಿದ್ದಾನೆ? ₹6,000. ಯಾವತ್ತು ಮಾಡಿದ್ದಾನೆ? 1st June 2012 ಮಾಡಿದ್ದಾನೆ. ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಈಸ್ 8% ಪರ್ ಆ್ಯನಮ್. ಹಾಗಾದರೆ ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಿದೆ? 8% ಪರ್ ಆ್ಯನಮ್ ಇದೆ. ದ ಅಕೌಂಟ್ಸ್ ಆಫ್ ದ ಫರ್ಮ್ ಆರ್ ಕ್ಲೋಸ್ಡ್ ಆನ್ 31st March 2013. ಅಕೌಂಟ್ಸ್ ಯಾವಾಗಲೂ ಕ್ಲೋಸ್ ಆಗೋದು ಯಾವಾಗ? ನಮಗೆ ಸ್ಟ್ಯಾಂಡರ್ಡ್ ಡೇಟು 31st March 2013ಗೆ ಕ್ಲೋಸ್ ಆಗೋದು. ಏನು ಹೇಳಿದ್ದಾರೆ? ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಕುಮಾರ್ಸ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಅಕೌಂಟಿಂಗ್ ಇಯರ್ ಎಂಡೆಡ್ 31st March 2013. ಇಯರ್ನ ಎಂಡಿಂದು ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಇಲ್ಲಿ ಸೊಲ್ಯೂಷನ್ ಏನಿದೆ, ಅದಕ್ಕಿಂತ ಮುಂಚೆ ನೀವಿಲ್ಲಿ ಈ ಫಾರ್ಮುಲಾನ ಕಲಿತ್ರೆ ಆರಾಮಾಗಿ ಮಾಡಬಹುದು. ಸ್ಪೆಸಿಫಿಕ್ ಮೆಥಡ್ ಕೊಡಲ್ಲ ನಿಮಗೆ. ಓಕೆ, ಸುಮ್ಮನೆ ಒಂದೆರಡಾದರೂ ಮಾಡೋಣ. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಡಿವೈಡೆಡ್ ಬೈ 12 ಮಂತ್ಸ್. ಸೊ ನೆಕ್ಸ್ಟ್ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈಗ ನಿಮಗೆ 3 ಇನ್ಫಾರ್ಮೇಷನ್ ಗೊತ್ತಿರಬೇಕು. ಎಷ್ಟು ಡ್ರಾ ಮಾಡ್ತಾನೆ, ಯಾವಾಗ ಡ್ರಾ ಮಾಡ್ತಾನೆ, ಅಕೌಂಟಿಂಗ್ ಎಂಡ್ ಇಯರ್. ಇದು ಸೊಲ್ಯೂಷನಲ್ಲಿ ಬಂದು ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಡಿವೈಡೆಡ್ ಬೈ 12 ಮಂತ್ಸ್. ಅಲ್ಲೇನು ಪ್ರೀವಿಯಸ್ಸಲ್ಲಿ ನಾವು ಓದಿದ್ವಿ ಫಾರ್ಮುಲಾ ಅದೇ ಇದೆ. ಹಾಗಾದರೆ ಇಲ್ಲಿ ನೋಡಿ, 6,000 ಅನ್ನೋದು ಏನು? ಅವನು ಡ್ರಾ ಮಾಡ್ತಿದ್ದಂತಹ ಅಮೌಂಟನ್ನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇಂಟು
ಎಷ್ಟು ಪರ್ಸೆಂಟೇಜು ಅವರೇ ಹೇಳಿದ್ದಾರೆ 8% ಪರ್ ಆ್ಯನಮ್. 8% ಪರ್ ಆ್ಯನಮ್ ಅಂದರೆ ನಮಗೇನು ಬರುತ್ತೆ 8/100 ಬರುತ್ತೆ. ಹೌದಾ? 8% ಪರ್ ಆ್ಯನಮ್ ಅಂದರೆ ಏನು ಬರುತ್ತೆ 8/100 ಬರುತ್ತೆ. ಸೊ ಇಲ್ಲಿ ಇಂಟ್ರೆಸ್ಟ್ ಆಫ್ ರೇಟ್ ಬಂದು 8/100 ಇಂಟು 10/12. ಹಾಗಾದರೆ ಈ 10 ಹೇಗೆ ಬಂತು? 12 ಫಾರ್ಮುಲಾದಲ್ಲೇ ಇದೆ, 10 ಹೇಗೆ ಬಂತು ಅಂತ ಅಂದರೆ ನೋಡಿ, ಇವನು ಡ್ರಾ ಮಾಡುವಂಥದ್ದು 1 ಜೂನ್ 2012. ಈ ಡೇಟ್ ನಮಗೆ ಎಲ್ಲಿದೆ? ಇಲ್ಲಿದೆ. ಯಾವಾಗ ಡ್ರಾ ಮಾಡ್ತಾನೆ ಅವನು? 1 ಜೂನ್ 2012ಗೆ ಮಾಡ್ತಾನೆ. ಎಲ್ಲಿಯ ತನಕ ಮಾಡ್ತಾನೆ ಅವನು? 31 ಮಾರ್ಚ್ 2013 ತನಕನೂ ಮಾಡ್ತಾನೆ. ಸೊ ಈ ಡೇಟಿಂದ ಕ್ಲೋಸಿಂಗ್ ಡೇಟ್ ತನಕ ಎಷ್ಟು ತಿಂಗಳಾಗುತ್ತೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ನೋಡಿ 16 ಆಯ್ತಲ್ವಾ? ಸೊ 17/2012, 18/2012, 19/12, 110/12, 111/12, 112/12. ಡಿಸೆಂಬರ್ ಮುಗ್ದಾದ್ಮೇಲೆ ನಮ್ಮದು ಅಕೌಂಟಿಂಗ್ ಪೀರಿಯಡು ಮತ್ತು ನೆಕ್ಸ್ಟ್ ಇಯರಿಗೆ ಹೋಗುತ್ತೆ. 1/1/2013 ಈ ಡೇಟ್ ಆದಮೇಲೆ ನಮಗೆ ಹೋಗೋದು ಈ ಡೇಟು. 1/2/2013, 1/3/2013. ಸೊ 31st March is the closing date. 31st March is the closing date. ಹಾಗಾದರೆ ನಮಗೆ ಹೇಗೆ ಗೊತ್ತಾಯಿತು ಕ್ಲೋಸಿಂಗ್ ಡೇಟ್? ಇಲ್ಲಿದೆ ನೋಡಿ, 31st ಮಾರ್ಚ್ ತನಕನೂ ಅವನು ಡ್ರಾ ಮಾಡ್ತಾನೆ. ಇಲ್ಲಿಗೆ ಸ್ಟಾರ್ಟ್ ಮಾಡಿದವನು. ಹಾಗಾದರೆ ಎಷ್ಟು ಟೋಟಲ್ ಮಂತ್ಸ್ ಆಯಿತು? 1, 2. ಇಲ್ಲಿ 1 ಅಂತ ಯಾಕೆ ಹಾಕ್ಕೊಂಡೆ? ಇದು ಸ್ಟಾರ್ಟಿಂಗ್ ಡೇಟು. ಸ್ಟಾರ್ಟಿಂಗ್ ಡೇಟ್ ಆಗಿರೋದ್ರಿಂದ ನೀವು 1 ಅಂತಲೇ ಹಾಕ್ಕೋಬೇಕು. ಯಾಕಂದರೆ ಕಂಪ್ಲೀಟ್ ಆಗುತ್ತೆ. ಅದೇ ಏನಾದರೂ ಈ 1ನೇ ತಾರೀಕಿನ ಬದಲು 31 ಅಥವಾ 30 ಇದ್ದಿದ್ರೆ ಏನು ಮಾಡಬೇಕಿತ್ತು? ನೀವು ಹಾಕೋಕೂಡ್ದು, 1 ಅಂತ ಹಾಕೋಕೂಡ್ದು. ಓಕೆನಾ? ಇಲ್ಲಿ 1ನೇ ತಾರೀಕು ಇರೋದ್ರಿಂದ ನಾನು ಅದನ್ನು 1 ತಿಂಗಳು ಅಂತ ಕನ್ಸಿಡರ್ ಮಾಡ್ತೀನಿ. ಅಕಸ್ಮಾತ್ 31st ಇದ್ದಿದ್ರೆ ನೀವು ಅದನ್ನು 1 ತಿಂಗಳು ಅಂತ ಕನ್ಸಿಡರ್ ಮಾಡಕೂಡ್ದು. ಆ ಥರದ್ದು ಒಂದು ಪ್ರಾಬ್ಲಮ್ ಮಾಡೋಣ. 1, 2, 3, 4, 5, 6, 7, 8, 9. ನೋಡಿ, ಇಲ್ಲಿಂದ ಇಲ್ಲಿಗೆ ಅಷ್ಟೊತ್ತಿಗೆ ಈ ತಿಂಗಳು ಬಂದು ನಮಗೆ 10. ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. 1ನೇ ತಾರೀಕಿಂದನೇ ಬಂದರೆ ಅದನ್ನು 1 ಅಂತಲೇ ಕನ್ಸಿಡರ್ ಮಾಡಿ, 30th or 31st ಬಂದರೆ ಅದನ್ನು 1 ಅಂತ ಕನ್ಸಿಡರ್ ಮಾಡಬೇಡಿ. ಆ ಥರದ್ದು ಒಂದು ಪ್ರಾಬ್ಲಮ್ ಮಾಡೋಣ. ನೆಕ್ಸ್ಟ್ ನೋಡೋಣಂತೆ. ಸೊ 10 ಮಂತ್ಸ್ ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ? ಸೊ 10 ಮಂತ್ಸ್ ಇದನ್ನು ಸಾಲ್ವ್ ನೀವು ಮಾಡ್ಕೊಳ್ಳಿ. ಪ್ರಾಬ್ಲಮ್ನ ನೋಟ್ಸಲ್ಲಿ ಸೊಲ್ಯೂಷನ್ ನೀಟಾಗಿ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗೋಗೆ. ಹಾಗಾದರೆ ಇಲ್ಲಿ ಏನು ಮಾಡಿದ್ವಿ? 10 ಮಂತ್ಸ್ ನಮ್ಗೆ ಹೇಗೆ ಬಂತು ಅಂತ ಈಗ ನಾನು ನಿಮಗೆ ತೋರಿಸ್ದೆ. ಜೊತೆಗೆ ಇದು ಫಾರ್ಮುಲಾದಲ್ಲಿ ನಮಗೆ 12 ಇದೆ. ಹಾಗಾದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಕ್ಯಾಲ್ಸಿ ತಗೊಂಡು ಫಾರ್ಮುಲಾ ಏನು ಹಾಕಿದ್ದೀರಾ ನೋಡ್ಕೊಳ್ಳಿ. 6,000 ಇಂಟು ಪರ್ಸೆಂಟೇಜ್ ಬಂದು 8/100 ಇಂಟು 10 ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ /12. ಸೊ ನಮಗೆ ಎಷ್ಟು ಬಂತು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು 400 ಬಂತು. ಗೊತ್ತಾಗ್ತಿದೆಯಲ್ವಾ? ಹೀಗೆ ಡೈರೆಕ್ಟಾಗಿ ಹಾಕಿ ಮಾಡೋ ಅಂಥದ್ದು ಇದು ನಮಗೆ ಡೈರೆಕ್ಟ್ ಮೆಥಡ್ ಅಥವಾ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್ ಅಂತ ಕರೀತಾರೆ. ಆಯಿತಾ? ನೆಕ್ಸ್ಟ್ ಇದೇ ಥರದ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ನೋಡಿ, ಇಲ್ಲಿ ನಿಮಗೆ 3 ಒಟ್ಟಿಗೆ ಬರೋವಂಥದ್ದು ಗೊತ್ತಾಗುತ್ತೆ. 3 ಒಟ್ಟಿಗೆ ಬರೋವಂಥದ್ದು ಅಂದರೆ ಯಾವುದು ಬರುತ್ತೆ ಇಲ್ಲಿ ನೋಡೋಣ.
ಶೇಖರ್ ಪ್ರಾಬ್ಲಮ್ ಇದೆ. ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 2 ಆಫ್ ಡೈರೆಕ್ಟ್ ಆರ್ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್. ಶೇಖರ್, a partner of a firm, has withdrawn the following amounts during the year ended 31st March 2014. Number 1, ಫಸ್ಟ್ ಟೈಮ್ಗೆ ಅವನು ಎಲ್ಲಿ ಹೇಗೆ ಡ್ರಾ ಮಾಡ್ತಾನೆ? ಆನ್ 1st July 2013 5,000 ಮಾಡ್ತಾನೆ. ಆನ್ 1st November 2030ಗೆ 3,000 ಮಾಡ್ತಾನೆ. ಆನ್ 1st January 2014ಗೆ 2,000 ಮಾಡ್ತಾನೆ. ಇದು ಅವನು ಯಾವತ್ತು ಡ್ರಾ ಮಾಡಿದ್ದಾನೆ ದುಡ್ಡು, ಅವುಗಳನ್ನು ಡೇಟ್ ಸಮೇತ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಶೇಖರ್ಸ್ ಡ್ರಾಯಿಂಗ್ಸ್ ಅಟ್ 6% per annum. ಹಾಗಾದರೆ ನಮಗೆ ಡ್ರಾಯಿಂಗ್ಸ್ ರೇಟ್ ಎಷ್ಟು? 6. ದ ಅಕೌಂಟಿಂಗ್ ಇಯರ್ ಎಂಡೆಡ್. ನಮಗೆ ಈ ಅಕೌಂಟಿಂಗ್ ಇಯರ್ ಎಂಡೆಡು ತುಂಬ ಮುಖ್ಯ, ಯಾಕಂದರೆ ಇಲ್ಲಿಯ ತನಕನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. 31st March 2014 ಈಸ್ ದ ಕ್ಲೋಸಿಂಗ್ ಡೇಟ್. ಈಗ ಮಾಮೂಲಿ ಫಾರ್ಮುಲಾ ಹಾಕ್ಕೊಳ್ಳಿ, ಹೆಡ್ಡಿಂಗ್ ಬರೀರಿ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಶೇಖರ್ಸ್ ಡ್ರಾಯಿಂಗ್ಸ್ ಅಂತ ಯಾರು ಇರ್ತಾರೆ ಅವ್ರದ್ದು ಹೆಡ್ಡಿಂಗ್ ಬರೀಬೇಕು. ಫಾರ್ಮುಲಾ ಆಲ್ರೆಡಿ ನೀವು ಕಲ್ತಿದ್ದೀರಾ. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಡಿವೈಡೆಡ್ ಬೈ 12 months ಅಂತ. ಇಲ್ಲಿ 5,000 ಹೇಗೆ ಬಂತು? ಇದು 5,000 ಮೊದಲನೇದು. 1 by 1 ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. 5,000 ಮೊದಲನೇದು. ಸೊ 5,000 ಹಾಕ್ಕೊಂಡಿದ್ದೀವಿ. ಇಂಟು 6/100 ರೇಟ್ ಇದೆ ನಮಗೆ. ಹಾಗಾದರೆ 9 ಹೇಗೆ ಬಂತು? ನೋಡಿ ಇಲ್ಲಿ 9 ಹೇಗೆ ಬರುತ್ತೆ ಅಂದರೆ, ಅವನು ಫಸ್ಟ್ ಡ್ರಾ ಮಾಡಿರೋದು 1st July 2013. ಸೊ 1st July ಮೀನ್ಸ್ 1/7 ಹಾಕ್ಕೊಳ್ಳೋಣ. 1/7/2013 ಹಾಕ್ಕೊಳ್ಳೋಣ. ಸೊ ಎಂಡಿಂಗ್ ಡೇಟ್ ಯಾವುದು? 31st March ಎಂಡಿಂಗ್ ಡೇಟ್. ನಮಗೆ 31st 3/2014 ಈಸ್ ದ ಎಂಡಿಂಗ್ ಡೇಟ್ ಅಲ್ವಾ? ಈ ದಿನದಿಂದ ಈ ದಿನಕ್ಕೆ ಎಷ್ಟಾಗುತ್ತೆ ನೋಡೋಣ. ಸೊ 1/7 ಆದಮೇಲೆ 1/8/13, 1/9/13, 1/10/13, 1/11/13, 1/12/13, 1/1/14. ಇಲ್ಲಿ 13 ಆದಮೇಲೆ ನಮಗೇನು ಬರುತ್ತೆ? 14 ಬರುತ್ತೆ. 1/2/14, 1/3/14. ಸೊ ದಿಸ್ ಈಸ್ ದ ಲಾಸ್ಟ್ ಎಂಡಿಂಗ್ ಡೇಟ್. 1 ಮಂತ್ ಆಗುತ್ತೆ, ಹೌದಾ? ಹಾಗಾದ್ರೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಎಷ್ಟು ಬಂತು? 1, 2, 3, 4, 5, 6, 7, 8, 9. ಗೊತ್ತಾಯ್ತಲ್ಲ? ಸೊ ಹಾಗಾದರೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಎಷ್ಟು ಬಂತು ನಿಮಗೆ? 9 months. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಈ ಥರ ಔಟ್ಸ್ಟ್ಯಾಂಡಿಂಗ್ ಮಂತ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇದು ವರ್ಕಿಂಗ್ ನೋಟಲ್ಲಿ ತೋರಿಸ್ಬೇಕು ನೀವು, ಇಲ್ಲಾಂದರೆ ಹೇಗೆ ಬಂತು ಅಂತ ನಿಮಗೆ ಗೊತ್ತಾಗಲ್ಲ. ನೋಟ್ಸಲ್ಲಿ ಮಾಡ್ಕೊಳ್ಳುವಾಗ ಹೀಗೆ ಬ್ರೀಫಾಗೆ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹಾಗಾದರೆ 9/12 ಆ್ಯಸ್ ಇಟ್ ಈಸ್ ಹಾಕೋದು. ಸೊ ಈಗ ನಾವು ಹೇಗೆ ಮಾಡೋದು ನೋಡಿ. 5,000 ಇಂಟು 6 divided by 100 into 9 divided by 12. ಹಾಗಾದರೆ ಅವನ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು ಬಂತು? 225. ನೋಡಿ ಇಲ್ಲಿ 225 ಬಂತು. ಸೊ ಇದೇ ರೀತಿ ನವಂಬರ್ ನೋಡಿ, ನವಂಬರ್ ಇದೆಯಲ್ಲ, 1st November 2013 ಮಾಡೋಣ ನಾವು. ಸೊ 1st November 2013 ಅಲ್ವಾ? ನೋಡಿ ಇಲ್ಲಿ 1st November ಅಂದರೆ 11 2013. ಸೊ ಎಂಡಿಂಗ್ ಡೇಟ್ ಈಸ್ ಸೇಮ್ ಫಾರ್ ಎವರಿ ಡ್ರಾಯಿಂಗ್ಸ್. ಇದು ಎಂಡಿಂಗ್ ಡೇಟು. 1/11 ತಗೊಂಡಿದ್ದು ಅವನು ನವಂಬರ್ ಅಂದರೆ 1
12 ಹಾಕ್ಕೊಳ್ಳೋಣ. 13, 1, 1, 14, 1, 2, 14, 1, 3, 14. ಹೌದಾ? ಸೊ ಇಷ್ಟು ಬಂತು. 1, 2, 3, 4, 5. ಹಾಗಾದರೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಎಷ್ಟು? 5 ಮಂತ್ಸ್. ನೋಡಿ, ಈಗ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ ಇಲ್ಲಿ 3000 into 6 by 100 as it is into 5 divided by 12, ಇದು 75 rupees ಬರುತ್ತೆ. ಒಂದ್ಸತಿ ಮಾಡಿ ನೋಡೋಣ. ಸೊ 3000 into 6 divided by 100 into 5 outstanding months divided by 12. The interest on drawings is equal to 75 rupees. ನೋಡಿ, ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಥರ್ಡ್ ಒನ್ನಿಂದ ಯಾವ್ದು ಮಾಡಿರೋದು ಅವರು? ಆನ್ 1st January 2014. ಜನವರಿ 2014ಗೆ ಬಂದರು. ಜನವರಿ 2014ಗೆ ಬಂದರೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಎಷ್ಟಾಗತ್ತೆ ನೋಡೋಣ. 1/1/14 ಇದು ಸ್ಟಾರ್ಟಿಂಗ್. ಸೊ 31st 3/14 ಇಟ್ಸ್ ಅ ಎಂಡಿಂಗ್. 1/2/14, 1/3/14 ಮುಗೀತು. ಸೊ ಎಷ್ಟು ಬರುತ್ತೆ? 3 months. ನೋಡಿ, ಇಲ್ಲಿ 3 months ಬಂದಿದೆ. 2000 into 6 by 100 into 3 by 12 is equal to 30. ನೋಡಿ, ಈ ಥರ ನೀವು ಸ್ಪೆಸಿಫಿಕ್ ಮೆಥಡನ್ನು ಮಾಡುವಂಥದ್ದು. ಸಚಿನ್ ಪ್ರಾಬ್ಲಮ್ನ ನೀವೇ ಮಾಡಿ. ಸೊ ಸಚಿನ್ ಪ್ರಾಬ್ಲಮನ್ನು ನೀವು ಮಾಡಿ. ಸಚಿನ್ ಪ್ರಾಬ್ಲಮ್ನ ಹೋಮ್ವರ್ಕ್ನಾಗಿ ನಾನು ಕೊಡ್ತೀನಿ. ನೋಡಿ, ಇಲ್ಲಿದೆ. ಪಾಸ್ ಮಾಡಿಕೊಂಡು ಸಚಿನ್ ಪ್ರಾಬ್ಲಮನ್ನು ನೀವು ಮನೆಯಲ್ಲಿ ಮಾಡಬೇಕು. ನೋಡ್ತಿದ್ದೀರಲ್ವ? ಅದ್ರದ್ದು ಆನ್ಸರ್ ಬೇಡ ನಿಮಗೆ. ಸಚಿನ್ ಅ ಪಾರ್ಟ್ನರ್ ಹ್ಯಾಸ್ ವಿತ್ಡ್ರಾನ್ ದ ಫಾಲೋಯಿಂಗ್ ಅಮೌಂಟ್ಸ್ ಹೇಳಿ. 31st July 13ಗೆ, 30th September 13, 31st December 13. ಅಮೌಂಟ್ಸ್ ಆಫ್ ದ ಫರ್ಮ್ ಅಕೌಂಟ್ಸ್ ಆಫ್ ದ ಫರ್ಮ್ ಯಾವಾಗ ಕ್ಲೋಸ್ ಮಾಡೋದು? 31st March ಎವ್ರಿ ಇಯರ್ಗೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು 10% ಪರ್ ಆ್ಯನಮ್ ಇದೆ. ಸಚಿನ್ನ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇದನ್ನು ಮನೆಯಲ್ಲಿ ನೀವು ಮಾಡಿಬಿಟ್ಟು ಆನ್ಸರ್ ನಾನು ಆನ್ಲೈನಲ್ಲಿ ಇದ್ದಾಗ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ಡಿಯರ್ ಚಿಲ್ಡ್ರನ್. ಇದನ್ನು ನೋಟ್ಸ್ ಮಾಡಿ, ಇಲ್ಲಿಂದ ನೋಟ್ಸ್ ಮಾಡಿ, ಅಕೌಂಟ್ಸ್ ನೋಟ್ಸನ್ನು. ಥ್ಯಾಂಕ್ ಯು.